ಚುನಾವಣೆ 2024 ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪೂರ್ವ ಸಿದ್ಧತೆಯನ್ನು ಅಧಿಕಾರಿಗಳು ಮಾಡಿಕೊಂಡಿದ್ದು, ಮತಗಟ್ಟೆಗಳಿಗೆ ನಿಯೋಜನೆಗೊಂಡಿರುವ ಸಿಬ್ಬಂದಿಗಳಿಗೆ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ದು, ಎಲ್ಲರೂ ಊಟ ಮಾಡಿದ ನಂತರ ಸಿಬ್ಬಂದಿಗಳಿಗೆ ಚುನಾವಣೆ ಕಿಟ್ಟುಗಳನ್ನು ಕೊಟ್ಟು ಬಸ್ಸಿನಲ್ಲಿ ಮತಗಟ್ಟೆಗೆ ಅಧಿಕಾರಿಗಳು ಸಿಬ್ಬಂದಿಗಳನ್ನು ಬೀಳ್ಕೊಟ್ಟರು. ಅರಸೀಕೆರೆ ಕ್ಷೇತ್ರದಲ್ಲಿ ಒಟ್ಟು 267 ಮತಗಟ್ಟೆಗಳಿದ್ದು, ಇವುಗಳಲ್ಲಿ 86 ಮತಗಟ್ಟೆಗಳನ್ನು ಸೂಕ್ಷ್ಮ ಮತಗಟ್ಟೆಗಳೆಂದು ಗುರುತಿಸಲಾಗಿದೆ. ಮತಗಟ್ಟೆ ಸಿಬ್ಬಂದಿಗಳಾಗಿ PRO 221, ARO 221, PO 469, MO 17, ಸಖಿ ಮತಗಟ್ಟೆಗಳು, ವಿಶೇಷ ಚೇತನ ಮತಗಟ್ಟೆ, ಎತ್ನಿಕ್ ಮತಗಟ್ಟೆ, ಯುವ ಮತದಾರರ ಮತಗಟ್ಟೆ ಹಾಗೂ ಸಿಬ್ಬಂದಿಗಳಿಗೆ ಆರೋಗ್ಯ ತಪಾಸಣಾ ವ್ಯವಸ್ಥೆ ಇದೆ. ಬಸ್ಸುಗಳು 41, ಜೀಪ್ 12, ಮ್ಯಾಕ್ಸಿಕ್ಯಾಬ್ 8 ವಾಹನಗಳನ್ನು ಚುನಾವಣಾ ಸೇವೆಗೆ ಕಾರ್ಯನಿರ್ವಹಿಸಲಿವೆ. ಮಸ್ಟರಿಂಗ್ ಕೇಂದ್ರದಲ್ಲಿ ಫೆಸಿಲಿಟೇಟರ್ ಸೆಂಟರ್, ಅಗ್ನಿಶಾಮಕ ಮತ್ತು ಆರೋಗ್ಯ ಕೇಂದ್ರದ ವ್ಯವಸ್ಥೆ, ಮತಗಟ್ಟೆ ಸಿಬ್ಬಂದಿಗಳಿಗೆ ಮತದಾನದ ದಿನದ ಊಟದ ವ್ಯವಸ್ಥೆ ಮಾಡಲಾಗಿದೆ. ಸಹಾಯಕ ಚುನಾವಣಾಧಿಕಾರಿ ಅರುಣಕುಮಾರ್, ತಹಶೀಲ್ದಾರ್ ರುಕಿಯಾ ಬೇಗಂ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ MH ಸುದರ್ಶನ್, BO ಮೋಹನ್ಕುಮಾರ್, ನಗರಸಭೆ ಪೌರಾಯುಕ್ತ ಬಸವರಾಜು, ನಗರ ಠಾಣೆ ವೃತ್ತ ನಿರೀಕ್ಷಕ ಶಿವನಂಜ ಶೆಟ್ಟಿ ಇನ್ನಿತರ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಶ್ರೀಹರಿಪ್ರಸಾದ್, ಅರಸೀಕೆರೆ. 267 ನಮ್ಮದು ಟೋಟಲ್ಲು ಪೋಲಿಂಗ್ ಸ್ಟೇಷನ್ಸ್ ಇರೋದು. ಅದರಲ್ಲಿ 84 ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಇದೆ. ಈಗ ಅಲ್ಲಿ ನಮ್ಮಲ್ಲಿ 430 ಜನ ಏನಿದ್ದಾರೆ ಪೊಲೀಸ್ ಸಿಬ್ಬಂದಿನ ನಿಯೋಜನೆ ಮಾಡಿದ್ದೀವಿ. 1291 ಏನಿದ್ದಾರೆ ನಮ್ಮ ಟೋಟಲ್ ಪೋಲಿಂಗ್ ಸಿಬ್ಬಂದಿಗಳು ಇನ್ಕ್ಲೂಡಿಂಗ್ ರಿಸರ್ವ್ಗಳು ಇದ್ದಾರೆ. ಈಗ ಬೆಳಗ್ಗೆ ನಾವು 8 ಗಂಟೆಗೆ ನಮ್ಮ ಸ್ಟ್ರಾಂಗ್ ರೂಮ್ ತೆಗೆದು ಈಗ ಎಲ್ಲ EVM ಮೆಷಿನ್ಗಳನ್ನು ಮತ್ತು ಏನು ನಮ್ಮ ಮತದಾನಕ್ಕೆ ಯಂತ್ರಿಸಬೇಕು ಎಲ್ಲ ಸಾಮಗ್ರಿಗಳನ್ನು ಸೆಕ್ಟರ್ ವೈಸು ನಾವು 24 ರೂಮ್ಗಳಲ್ಲಿ 267 ಜನಕ್ಕೂ ನೀಡಿದ್ದೇವೆ. ಸೊ ಅವರೆಲ್ಲ ಪರಿಶೀಲನೆ ಮಾಡಿಕೊಂಡು ಇವತ್ತು ಊಟ ಮಾಡಿಕೊಂಡು ಅವರು ನಮ್ಮ ಪೊಲೀಸ್ ಸ್ಟೇಷನ್ 84 ಅಂದರೆ ಕ್ರಿಟಿಕಲ್ ಪೊಲೀಸ್ ಸ್ಟೇಷನ್ ಅಂತ ಐಡೆಂಟಿಫೈ ಆಗಿದೆ. ಅಲ್ಲಿ ಏನಿದೆ ಪೊಲೀಸರು ನಿಯೋಜನೆ ಆಗಿರ್ತದೆ. अंदर जाना, वो बूथ के अंदर जाना बिल्कुल मना, आपको नहीं, मना है. 24 ಪಲ್ಲಿನಾಗಿ ಯೂನಿಫಾರ್ಮ್ 5 ಸ್ಟ್ರೈಕಿಂಗ್ ಫೋರ್ಸು KSRP ಮತ್ತೆ अंदर आने के लिए बोले ಇಲ್ಲಿ ಪಲ್ಲಿನಾಗಿ ಇಲ್ಲ अंदर जाना पड़ता है. तो अंदर जाना मेरा हमारा काम नहीं है. ಫೋರ್ಸು 4 KSRP लोगों को प्रूव करने के लिए ಪಲ್ಲಿನಾಗಿ और कोई इधर झगड़ा वगड़ा करना का ಬನ್ನಿಯಪ್ಪ ಅಲ್ಲಿ संभालना ऐसे सिचुएशन है वो मेंटेन करने के लिए हमको बाहर रहना चाहिए. अंदर हमारा कोई काम नहीं है. प्रिसाइडिंग ऑफिसर बोला, उन्हें ऑर्डर देता है ना, वो टाइम में अंदर जाने के लिए हमारा कांस्टेबल को भी बोला, आपको भी बोला, आपको बिल्कुल क्या है क्यू बनाने के लिए और बाहर क्या है वो कंपाउंड है ना, कंपाउंड या गेट के पास स्टार्ट करने के लिए आपको लगाया. और उसके बाद आपको अभी क्या है बस में लेके हम आपका वो क्या है बूथ को लेके जाएंगे. उधर हम छोड़ेंगे बूथ में और रात को आप उधर रेस्ट करना पड़ता है. उधर ही आपको वापस आपको कैंप को नहीं आज को नहीं आना चाहिए, उधर ही रहना चाहिए. और सुबह कल सुबह 6:37 को रेडी होना चाहिए. रेडी होकर क्या आपका काम स्टार्ट हो जाता है. और जब तक वो EVM स्टार्ट होगा ना
ಯಾರೆಲ್ಲ ವೆಹಿಕಲ್ ಇದ್ದೀರಲ್ಲಪ್ಪ ಇಲ್ಲಿ ಪೊಲೀಸ್ ವೆಹಿಕಲ್ ಶಾಮಿಯಾನ ಕೆಳಗಡೆ ಇರೋ ಎಲ್ಲ ತಗೊಳ್ಳಿ ಗಾಡಿಗಳನ್ನ ಊಟಕ್ಕೆ ಬರ್ತಾರೆ ಈಗ ಎಲ್ಲರೂ. ನಮಸ್ಕಾರ, ಜ್ಞಾನಚಂದ್ರ ಬಿ ಆರ್ ಅಂತೇಳಿ ನಾನು ಪಿ ಆರ್ ಒ ಆಗಿ ಅರಸೀಕೆರೆ ತಾಲೂಕಿಗೆ ಇದ್ದೇನೆ. ಕಾರಣಾಂತರಗಳಿಂದ ನಾನು EDC ನನ್ನ ಬೆಂಗಳೂರಿಗೆ ಬರಬೇಕಾಗಿತ್ತು, ಬಂದಿರಲಿಲ್ಲ. ಬಟ್ ಇವತ್ತು ಜಿಲ್ಲಾಡಳಿತ ಅರಸೀಕೆರೆಗೆ ನನ್ನ EDCಯನ್ನು ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡಿದೆ. ಹಾಗಾಗಿ ನನಗೆ ಆ ವ್ಯವಸ್ಥೆಯನ್ನು ನನಗೆ ವೋಟಿಂಗ್ ಮಾಡಲಿಕ್ಕೆ ಅನುಕೂಲ. ಹೆಸರು ಹರೀಶ್ AR ಅಂತೇಳಿ ಪ್ರಿಸೈಡಿಂಗ್ ಆಫೀಸರ್ ಆಗಿ ಮತಗಟ್ಟೆ ಅಧಿಕಾರಿ ನೇಮಕಗೊಂಡಿದ್ದೆ. ನನ್ನ ಫಸ್ಟ್ ಟ್ರೈನಿಂಗ್ ಒಳ ನರಸೀಪುರದಲ್ಲಿ EDCಗೆ ಅಪ್ಲೈ ಮಾಡಿದ್ದೆ. ಕಾರಣಾಂತರದಿಂದ ನನಗೆ ಅದು ದೊರಕಿರಲಿಲ್ಲ. ಬಟ್ ಇಲ್ಲಿ ಅದಕ್ಕೆ ವಿಶೇಷವಾದ ವ್ಯವಸ್ಥೆ ಮಾಡಿ EDCಯನ್ನು ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಮತ ಚಲಾಯಿಸೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಸೆಂಟ್ರಿಗೆ ನಾನು ಅರಸೀಕೆರೆ ಸೆಂಟರ್ನಲ್ಲಿ ಅದಕ್ಕೆ ವಿಶೇಷವಾದ ವ್ಯವಸ್ಥೆ ಮಾಡಿ EDCಯನ್ನು ಒದಗಿಸ್ಕೊಟ್ಟಿದ್ದಾರೆ. ನಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವರಿಗೆ ಅತ್ಯಂತ ಆಭಾರಿಯಾಗಿದ್ದೇವೆ. ಕಿಲೋಮೀಟರ್